ಎಲ್ಲರಿಗೂ ನಮಸ್ಕಾರ. ನಾನು ವತ್ಸಲಾ ಶ್ರೀಶ. ಕಥೆಯ ಹೆಸರು ದೇವರು ಹಾಲು ಕುಡಿದರು. ಆ ಕುಗ್ರಾಮದ ಗುಡಿಯ ದೇವರ ಮೂರ್ತಿಗೆ ಯಾರಿಗೂ ಕಾಣದಂತೆ ಮುಸ್ಸಂಜೆ ಹೊತ್ತಿನಲ್ಲಿ ಹೋಗಿ ಹಸಿವಿನ ಹಸಿ ಹಾಲು ಅಭಿಷೇಕ ಮಾಡಿದರೆ ಮಗು ಬದುಕುಳಿಯುತ್ತಾನೆ ಎಂದು ಯಾರೋ ಹೇಳಿದರು. ವಿದ್ಯಾವಂತನಾಗಿದ್ದ ಅವನು ಕನಸಿನಲ್ಲಿಯೂ ಇಂತಹದ್ದನ್ನು ನಂಬುವನಲ್ಲ. ಆದರೆ ಅವನು ಸೋತು ನಿಂತಿದ್ದ. ಮಗನಿಗಿರುವ ಕಾಯಿಲೆಗಾಗಿ ಅದೆಷ್ಟೋ ಖರ್ಚು ಮಾಡಿದ್ದ. ಮನಸ್ಸಿನ ನೆಮ್ಮದಿಗಾಗಿ ಚಿಕಿತ್ಸೆಗಳು ನಡೆಯುತ್ತಿದ್ದರೂ ಗುಣಮುಖವಾಗಲು ಸಾಧ್ಯವಿಲ್ಲವೆಂದು ವೈದ್ಯರು ಅದಾಗಲೇ ಕೈಚೆಲ್ಲಿ ಕುಳಿತಿದ್ದರು. ಎಲ್ಲ ಮಾಡಿಯಾಗಿದೆ. ಅಪ್ಪ, ಅಮ್ಮ, ಅತ್ತೆ, ಮಾವ ಅದೇನೇನೋ ಹರಕೆಗಳನ್ನು ಹೊತ್ತಿದ್ದರು. ಹಿಂದೆಲ್ಲ ಮೂಢನಂಬಿಕೆ ಎಂದು ಅಪ್ಪ ಅಮ್ಮನೆದುರು ಆಡಿಕೊಳ್ಳುತ್ತಿದ್ದವನು ಈಗ ಮೌನಿಯಾಗಿದ್ದ. ಈಗ ಯಾರೋ ಈ ಕುಗ್ರಾಮದ ದೇವರ ಬಗ್ಗೆ ಹೇಳಿದ್ದರು. ಇದನ್ನು ಮಾಡೋಣವೆಂದು ಅವನು ಆ ಊರಿನ ಗುಡಿಗೆ ಮುಸ್ಸಂಜೆ ಹೊತ್ತಲ್ಲಿ ಹೋಗಿದ್ದ. ಸ್ವಲ್ಪ ದೂರದಲ್ಲಿ ಕಾರು ನಿಲ್ಲಿಸಿ ಹಾಲು ತೆಗೆದುಕೊಂಡು ಹೋಗಿ ಬಟ್ಟಲಿಗೆ ಹಾಕಿ ಇನ್ನೇನು ದೇವರ ಮೂರ್ತಿಗೆ ಅಭಿಷೇಕ ಮಾಡಬೇಕು ಎನ್ನುವಷ್ಟರಲ್ಲಿ ಕಾರಿನಲ್ಲಿದ್ದ ಫೋನ್ ರಿಂಗ್ ಆಯಿತು. ಅವನು ನಡುಗಿ ಹೋದ. ಮಗ ಈಗಾಗಲೇ ಚಿಂತಾಜನಕ ಸ್ಥಿತಿಯಲ್ಲಿದ್ದ. ಅಯ್ಯೋ, ಮಗನಿಗೇನಾದರೂ ಆಗಿರಬಹುದೇ ಎಂದು ಅಂದುಕೊಂಡವನು ಹಾಲಿನ ಬಟ್ಟಲನ್ನು ಅಲ್ಲೇ ಇಟ್ಟು ಕಾರಿನ ಬಳಿಗೆ ಓಡಿದ. ಬೇರೆ ಯಾವುದೋ ಕರೆಯಾಗಿತ್ತು. ಮಗನಿಗೇನಾಗುವುದು ಎಂದು ಪ್ರತಿದಿನ ಪ್ರತಿ ಕ್ಷಣ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಬದುಕುತ್ತಿದ್ದ. ತಾನು ಧೈರ್ಯ ಕೆಟ್ಟರೆ ಹೆಂಡತಿಯನ್ನು ಸುಧಾರಿಸುವವರು ಯಾರು? ಮೊಮ್ಮಗನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದ ವಯಸ್ಸಾದ ಅಪ್ಪ, ಅಮ್ಮ, ಅತ್ತೆ, ಮಾವನನ್ನು ಸಮಾಧಾನಿಸುವವರು ಯಾರು ಎಂದು ಎಲ್ಲವನ್ನು ನುಂಗಿಕೊಂಡಿದ್ದವನ ದುಃಖ ಇಂದು ಆ ನಿರ್ಜನ ಪ್ರದೇಶದಲ್ಲಿ ಕಟ್ಟೆಯೊಡೆದಿತ್ತು. ಕುಸಿದು ಕುಳಿತು ಜೋರಾಗಿ ಅತ್ತ, ದೇವರೇ, ಹೇಗಾದರೂ ಮಾಡಿ ಮಗನ ಜೀವ ಉಳಿಸಿಕೊಡು ಎಂದು ಕೆಂಪೇರಿದ್ದ ಬಾನಿನುಡೆ ನೋಡಿ ದೇವರನ್ನು ಪರಿಪರಿಯಾಗಿ ಬೇಡಿದ. ಮನಸ್ಸು ಹಗುರಾಗುವವರೆಗೂ ಅತ್ತವನು ಪುನಃ ಗುಡಿಯೆಡೆಗೆ ನಡೆದ. ಅಲ್ಲಿ ಹೋಗಿ ನೋಡಿದಾಗ ಹಾಲಿನೊಂದಿಗೆ ಹಾಲಿನ ಬಟ್ಟಲು ಕಾಣೆಯಾಗಿತ್ತು. ಛೇ, ನಾಯಿ ಏನಾದರೂ ಹೊತ್ತುಕೊಂಡು ಹೋಗಿರಬಹುದೇ? ಹಾಲು ಕುಡಿದಿದ್ದರೆ ಹಾಲಿನ ಬಟ್ಟಲನ್ನು ಎಳೆದಾಡಿದ್ದರೆ ಹಾಲು ಸ್ವಲ್ಪವಾದರೂ ಚೆಲ್ಲಿರುತ್ತಿತ್ತು. ಸುತ್ತಮುತ್ತಲೂ ಕಣ್ಣಾಡಿಸಿದ. ಹಾಲು ಚೆಲ್ಲಿದ ಗುರುತೂ ಇಲ್ಲ. ಅಭಿಷೇಕಕ್ಕಾಗಿ ಈ ಕುಗ್ರಾಮದಲ್ಲಿ ಪುನಃ ಹಾಲೆಲ್ಲಿ ಸಿಕ್ಕಿತು? ಕತ್ತಲಾಗಿತ್ತು ಬೇರೆ. 3.5 ವರ್ಷದ ಮಗನನ್ನು ನೆನೆದು ಕಣ್ಣಲ್ಲಿ ನೀರಾಡಿತು. ಅಪಶಕುನವೇನೋ ಎಂದುಕೊಂಡು ಹೃದಯ ಹೊಡೆದುಕೊಂಡಿತು. ಮೆಲ್ಲನೆ ಕಾರಿನೆಡೆ ಹೊರಟ. ಬಂದವನು ಏನೂ ತೋಚದಂತಾಗಿ ತನ್ನ ಊರಿನ ಕಡೆ ಕಾರನ್ನು ತಿರುಗಿಸಿದ. ಗುಡಿಗಿಂತ ಸ್ವಲ್ಪ ದೂರದ ಮರೆಯಲ್ಲಿ ಕುಳಿತು ಅವನು ಹೋಗುವುದನ್ನು ಖಾತರಿಪಡಿಸಿಕೊಂಡ ಭಿಕ್ಷುಕಿ ತಾಯಿಯೊಬ್ಬಳು ಭಯದ ಕಣ್ಣಿನಿಂದ ಅತ್ತಿತ್ತ ನೋಡುತ್ತಾ ಹಸಿವಿನಿಂದ ಕಂಗಾಲಾಗಿ ಕಣ್ಣು ಬಿಡಲಾಗದ 1 ವರ್ಷದ ತನ್ನ ಪುಟ್ಟ ಮಗುವಿಗೆ ಕೈಯೊಳಗೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಅದೇ ಬಟ್ಟಲು ಹಾಲನ್ನು ಬೇಗ ಬೇಗನೆ ಕುಡಿಸುತ್ತಿದ್ದಳು. ಬಹುಶಃ ಭಕ್ತಿಯಿಂದ ಅವನು ಮಗನ ಹೆಸರಲ್ಲಿ ತಂದಿದ್ದ ಹಾಲು ದೇವರಿಗೆ ತಲುಪಿರಬೇಕು. ಸ್ವಲ್ಪ ದಿನಗಳ ನಂತರ ಅವನು ತನ್ನ ಪುಟ್ಟ ಮಗನಿಗೆ ತಾನು ಹಾಲು ತೆಗೆದುಕೊಂಡು ಹೋದ ಕತೆ ಹೇಳುತ್ತಿದ್ದ. ಪಪ್ಪ, ದೇವರು ಹಾಲು ಕುಡಿದ್ರು ಅಲ್ವಾ ಪಪ್ಪ? ಅದಕ್ಕೆ ಹಾಲು ಖಾಲಿ ಆಯಿತು ಅಲ್ವಾ? ದೇವರು ಡಾಕ್ಟರ್ ಅಂಕಲ್ಗೆ ಹೇಳಿ ನನಗೆ ಹುಷಾರಾಗುವಂತೆ ಮಾಡಿದರು ಅಲ್ವಾ ಪಪ್ಪ? ತನ್ನ ಮುದ್ದು ಮುದ್ದಾದ ತುತ್ತಲು ನುಡಿಯೊಂದಿಗೆ ಮಗ ಕೇಳಿದಾಗ ಅವನು ಹೌದೆನ್ನುವಂತೆ ತಲೆಯಾಡಿಸಿದ. ಮಗುವಿನ ಮಾತನ್ನು ಕೇಳಿದಾಗ ಅಂದು ಹಾಸಿಗೆಯಲ್ಲಿ ಜೀವಂತ ಶವದಂತೆ ಮಲಗಿದ್ದ ಮಗನ ಚಿತ್ರ ಕಣ್ಣ ಮುಂದೆ ಬಂತು. ಕಂಗಳಿಂದ ಹನಿಗಳು ಜಾರಿದವು. ಮಗು, ಪಪ್ಪ ಅಳಬೇಡಿ, ನಾನು ಹುಷಾರಾಗಿರುವೆ ನೋಡಿ ಎಂದು ತನ್ನ ಪುಟ್ಟ ಕೈಗಳಿಂದ ಹೊಟ್ಟೆ ಎದೆ ಸವರಿ ತೋರಿಸಿ ತಂದೆಯ ಕಣ್ಣುಗಳನ್ನು ತನ್ನ ಕೈಯಿಂದ ಒರೆಸಿದ. ಈವರೆಗೆ ತಂದೆಯ ಕಂಗಳಲ್ಲಿ ನೀರು ಕಾಣದ ಮಗುವಿಗೆ ಗಾಬರಿ ಜೊತೆ ಅಳುವು ಬಂದಿತ್ತು. ಮಗು, ನನಗೂ ಬೇಜಾರಾಗುತ್ತೆ ಪಪ್ಪ ಎಂದು ತನ್ನ ಪುಟ್ಟ ಕೈಗಳಿಂದ ತಂದೆಯ ಕುತ್ತಿಗೆಯನ್ನು ಬಿಗಿಯಾಗಿ ತಬ್ಬಿಕೊಂಡ. ಮಗು ಕಣ್ಣಲ್ಲೂ ನೀರು ತುಂಬಿತ್ತು. ದೇವರ ಫೋಟೋದೆಡೆಗೆ ನೋಡಿದವನು ಮಗುವನ್ನು ತನ್ನೆರಡೂ ಕೈಗಳಿಂದ ತಬ್ಬಿಕೊಂಡ. ಕಣ್ಣಲ್ಲಿ ಸುರಿಯುತ್ತಿದ್ದ ಕೊನೆಯ 2 ಹನಿಗಳು ನೆಲ ಸೇರಿತ್ತು. ಧನ್ಯವಾದಗಳು. ನನ್ನ ಕಥೆಗಳು ಇಷ್ಟವಾಗುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್